4 ವರ್ಷ ನಿಮ್ದೇ ಸರ್ಕಾರ ಇತ್ತಿಲ್ಲ. ಇವರೆಲ್ಲ ಗಡಾರಿ ಹಿಡ್ಕೊಂಡು ಪೂಜೆ ಮಾಡ್ತಾ ಇರೋದು ಪೇಪರ್ಗಳು ನೋಡ್ತಾ ಇದ್ದೀನಿ. ದುಡ್ಡು ಎಷ್ಟು ಮನೆಗಳು ಕೊಟ್ಟಿದ್ದೀರಾ? ಈಗ ಮನೆ ವಿಚಾರ ಮಾತಾಡ್ತಿದ್ರಲ್ಲ, 4 ವರ್ಷ ನಿಮ್ದೇ ಸರ್ಕಾರ ಇತ್ತಿಲ್ಲ. ಜಮೀರ್ ಅವರೇ ಆಯ್ತು, ಕೂತ್ಕೊಳ್ಳಲಿ ಸಾಬೀತು ಮಾಡ್ತೀನಿ ನೀವು. ಒಂದ್ ಮನೆ ಮುಖ್ಯಮಂತ್ರಿ ಉತ್ತರ ಆಗ್ಲಿ. ವಿರೋಧಿ ತಗೊಂಡಿನಿ. ಆಯ್ತು, ಚರ್ಚೆಗೆ ಅವಕಾಶ ಕೊಡುವ. ಬಜೆಟ್ ಅಲ್ಲಿ ಮಾತಾಡೋಣ, ನೀವು ಮಾತಾಡಿ. ಬಜೆಟ್ ಮಾತಾಡಿ ವಸತಿ ಆಯ್ತು. ಈಗ ಉತ್ತರ ಕೊಡ್ಲಿ. ಉತ್ತರ ಕೊಡ್ಲಿ. ಈಗ ಅಶ್ವಥ್ ಬಜೆಟ್ ಅಲ್ಲಿ ಮಾತಾಡಿ ನೀವು. ಆಯ್ತು, ಬಜೆಟ್ ಅಲ್ಲಿ ಮಾತಾಡಿ ಕೂತ್ಕೊಳ್ಳಿ. ಈಗ ಚರ್ಚೆ ಮಾಡಿ ಉತ್ತರ ಕೊಡ್ತಾರೆ ಮಂತ್ರಿಗಳೇ. ಆಯ್ತು, ರಿಪ್ಲೈ ಆಗ್ಲಿ. ಈಗ ರಿಪ್ಲೈ ಮಾಡ್ಲಿ. ನೋಡಿ, ನೀವು ಚರ್ಚೆ ಮಾಡಿಕೊಂಡ್ರೆ ಸುಮ್ಮನೆ ಚರ್ಚೆ ಆಗ್ತದೆ. ಒಂದ್ ನಿಮಿಷ ಆಯ್ತು, ಮತ್ತೆ ಮಾತಾಡಿ. ಕೊಡಿ ಸಭಾಧ್ಯಕ್ಷ. ಬೆಂಗಳೂರು ಅಂದ್ರಲ್ಲ, ಯಾಕೆ ಚರ್ಚೆ ಈಗ? ಬೆಂಗಳೂರು ನೋಡಿ, ಚರ್ಚೆ ಬೇಡ. ನಮ್ಮ ಮುನ್ರಾಜ್ ಅವರು MLA ಅವರು, ದಾಸಹಳ್ಳಿ ಬಿಜೆಪಿ MLA, ನಮ್ಮ ಬೈತಿ ಬಸವರಾಜು, ನಮ್ಮ ಬ್ರದರು ಕ್ಯಾರ್ಪುರಂ MLA, ಇವರೆಲ್ಲ ಗಡಾರಿ ಹಿಡ್ಕೊಂಡು ಪೂಜೆ ಮಾಡ್ತಾ ಇರೋದು ಪೇಪರ್ಗಳು ನೋಡ್ತಾ ಇದ್ದೀನಿ. ನಮ್ ಕಾಲದ ಗಡಾರಿ ಯಾವ ದುಡ್ಡು? ಆಯ್ತು, ನಮ್ ಕಾಲದ ಗಡಾರಿ ನಿಮ್ ಕಾಲದ. ಆಯ್ತು, ನೀವು ಮತ್ತೆ ಚರ್ಚೆ ಮಾಡಿ ಕೂತ್ಕೊಳ್ಳಿ. ಬಿಜೆಪಿ ಮತ್ತೆ ಚರ್ಚೆ ಮಾಡಿ. ಕೇಳ್ರಿ. ಆಯ್ತು ಸುರೇಶ್, ಯಾವ ದುಡ್ಡು? ಆಯ್ತು, ಮಂತ್ರಿಗಳು ಕೂತ್ಕೊಳ್ಳಿ. ಮಂತ್ರಿಗಳು ಸಿಟ್ ಡೌನ್. ಈಗ ಉತ್ತರ ಕೊಡ್ಲಿ. ಏನ್ ಹೋದ್ವಾರ ಮಾಡಿ ಕಾರ್ಪೊರೇಷನ್ ಟ್ಯಾಕ್ಸ್ ಕಟ್ಟಿರೋದು 5,500 ಕಾರ್ಪೊರೇಷನ್ ಟ್ಯಾಕ್ಸ್ ಕಟ್ಟಿರೋ ದುಡ್ಡು. ಬೆಂಗಳೂರು ಕೊಟ್ಟಿದ್ದಾರೆ. ಯಾವ ದುಡ್ಡು? ಯಾಕೆ ನೀವು BBMP ಬಗ್ಗೆ ಯಾಕೆ ಇಲ್ಲಿ ಚರ್ಚೆ ಮಾಡ್ತೀರಿ? ಈಗ ದಾಸಹಳ್ಳಿ ಮುನ್ರಾಜ್ ಪೂಜೆ ಮಾಡ್ತಾರಲ್ಲ ಬೆಂಗಳೂರಲ್ಲಿ, ರೋಡ್ ಮಾಡಕ್ ಯಾವ ದುಡ್ಡು? ನೋಡಿ, ರಾಜ್ಯಪಾಲರ ಭಾಷಣ ಬಗ್ಗೆ ಚರ್ಚೆ ಆಗ್ತದೆ. ನೀವು BBMP ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತೀರಿ ಯಾಕೆ? ಅಲ್ಲಿ ಪರಸ್ಪರ ಯಾಕೆ ಚರ್ಚೆ ಸ್ಯಾನಿಟರಿ ಕೆಲಸ ಮಾಡ್ತಾರ, ಯಾವ ದುಡ್ಡು? ಮಂತ್ರಿ ಸಿದ್ದರಾಮಯ್ಯ ದುಡ್ಡು. ಮಂತ್ರಿ ಅವರೇ, ದುಡ್ಡ ಕೊಟ್ಟಿಲ್ಲ. ಮಂತ್ರಿ ಅವರು ಸಿಟ್ ಡೌನ್. ಅಶ್ವಥ್, ವಿಜಯ್ ಆಯ್ತು. ಗೊತ್ತಿದ್ದಕ್ಕೆ ಹೇಳ್ತಾ ಇರೋದು. ಪೇಪರಲ್ಲಿ ನೋಡಿದ್ರೆ ಹೇಳ್ತಾ ಇರೋದು. ಪೇಪರಲ್ಲಿ ನೋಡಿದ್ರೆ ಹೇಳ್ತಾ ಇರೋದು. ಯಾವ ದುಡ್ಡು? ಹೌದು, ಯಾವ ಸರ್ಕಾರ? ಯಾವ ದುಡ್ಡು? ಯಾಕೆ ನೀವು ಯಾರು ಮನೆಯಿಂದ ತಗೊಂಡ್ಬಂದಿಲ್ಲ. ಆಯ್ತು, ಡೋಂಟ್ ರಿಪ್ಲೈ. ಈಗ ಆಯ್ತು, ಕೂತ್ಕೊಳ್ಳಿ. ಈಗ ರಿಪ್ಲೈ ಕೊಡ್ತಾರೆ. ಈಗ ಬಜೆಟ್ ಅಲ್ಲಿ ಮಾತಾಡಿ. ಎಷ್ಟು ಮನೆಗಳು ಕೊಟ್ಟಿದ್ದೀರಾ? ಈಗ ಮನೆ ವಿಚಾರ ಮಾತಾಡ್ತಿದ್ರಲ್ಲ, 4 ವರ್ಷ ನಿಮ್ದೇ ಸರ್ಕಾರ ಇತ್ತಿಲ್ಲ. ಜಮೀರ್ ಅವರೇ ಆಯ್ತು, ಕೂತ್ಕೊಳ್ಳಲಿ. ಸಾಬೀತು ಮಾಡ್ತೀನಿ ನೀವು. ಒಂದ್ ಮನೆ ಮುಖ್ಯಮಂತ್ರಿ ಉತ್ತರ ಆಗ್ಲಿ. ವಿರೋಧಿ ತಗೊಂಡಿನಿ. ಆಯ್ತು, ಚರ್ಚೆಗೆ ಅವಕಾಶ ಕೊಡುವ. ಬಜೆಟ್ ಅಲ್ಲಿ ಮಾತಾಡೋಣ, ನೀವು ಮಾತಾಡಿ. ಬಜೆಟ್ ಮಾತಾಡಿ ವಸತಿ ಆಯ್ತು. ಈಗ ಉತ್ತರ ಕೊಡ್ಲಿ. ಉತ್ತರ ಕೊಡ್ಲಿ. ಈಗ ಅಶ್ವಥ್ ಬಜೆಟ್ ಅಲ್ಲಿ ಮಾತಾಡಿ ನೀವು. ಆಯ್ತು, ಬಜೆಟ್ ಅಲ್ಲಿ ಮಾತಾಡಿ ಕೂತ್ಕೊಳ್ಳಿ. ಈಗ ಚರ್ಚೆ ಮಾಡಿ ಉತ್ತರ ಕೊಡ್ತಾರೆ ಮಂತ್ರಿಗಳೇ. ಆಯ್ತು, ರಿಪ್ಲೈ ಆಗ್ಲಿ. ಈಗ ರಿಪ್ಲೈ ಮಾಡ್ಲಿ. ನೋಡಿ, ನೀವು ಚರ್ಚೆ ಮಾಡಿಕೊಂಡ್ರೆ ಸುಮ್ಮನೆ ಚರ್ಚೆ ಆಗ್ತದೆ. ಒಂದ್ ನಿಮಿಷ ಆಯ್ತು, ಮತ್ತೆ ಮಾತಾಡಿ. ಕೊಡಿ ಸಭಾಧ್ಯಕ್ಷ. ಬೆಂಗಳೂರು ಅಂದ್ರಲ್ಲ, ಯಾಕೆ ಚರ್ಚೆ ಈಗ? ಬೆಂಗಳೂರು ನೋಡಿ, ಚರ್ಚೆ ಬೇಡ. ನಮ್ಮ ಮುನ್ರಾಜ್ ಅವರು MLA ಅವರು, ದಾಸಹಳ್ಳಿ ಬಿಜೆಪಿ MLA, ನಮ್ಮ ಬೈತಿ ಬಸವರಾಜು, ನಮ್ಮ ಬ್ರದರು ಕ್ಯಾರ್ಪುರಂ MLA, ಇವರೆಲ್ಲ ಗಡಾರಿ ಹಿಡ್ಕೊಂಡು ಪೂಜೆ ಮಾಡ್ತಾ ಇರೋದು ಪೇಪರ್ಗಳು ನೋಡ್ತಾ ಇದ್ದೀನಿ. ನಮ್ ಕಾಲದ ಗಡಾರಿ ಯಾವ ದುಡ್ಡು? ಆಯ್ತು, ನಮ್ ಕಾಲದ ಗಡಾರಿ ನಿಮ್ ಕಾಲದ. ಆಯ್ತು, ನೀವು ಮತ್ತೆ ಚರ್ಚೆ ಮಾಡಿ ಕೂತ್ಕೊಳ್ಳಿ. BJP ಮತ್ತೆ ಚರ್ಚೆ ಮಾಡಿ. ಕೇಳ್ರಿ. ಆಯ್ತು ಸುರೇಶ್, ಯಾವ ದುಡ್ಡು? ಆಯ್ತು, ಮಂತ್ರಿಗಳು ಕೂತ್ಕೊಳ್ಳಿ. ಮಂತ್ರಿಗಳು ಸಿಟ್ ಡೌನ್. ಈಗ ಉತ್ತರ ಕೊಡ್ಲಿ. ಏನ್ ಹೋದ್ವಾರ ಮಾಡಿ ಕಾರ್ಪೊರೇಷನ್ ಟ್ಯಾಕ್ಸ್ ಕಟ್ಟಿರೋದು 5,500 ಕಾರ್ಪೊರೇಷನ್ ಟ್ಯಾಕ್ಸ್ ಕಟ್ಟಿರೋ ದುಡ್ಡು. ಬೆಂಗಳೂರು ಕೊಟ್ಟಿದ್ದಾರೆ. ಯಾವ ದುಡ್ಡು? ಯಾಕೆ ನೀವು BBMP ಬಗ್ಗೆ ಯಾಕೆ ಇಲ್ಲಿ ಚರ್ಚೆ ಮಾಡ್ತೀರಿ? ಈಗ ದಾಸಹಳ್ಳಿ ಮುನ್ರಾಜ್ ಪೂಜೆ ಮಾಡ್ತಾರಲ್ಲ ಬೆಂಗಳೂರಲ್ಲಿ, ರೋಡ್ ಮಾಡಕ್ ಯಾವ ದುಡ್ಡು? ನೋಡಿ, ರಾಜ್ಯಪಾಲರ ಭಾಷಣ ಬಗ್ಗೆ ಚರ್ಚೆ ಆಗ್ತದೆ. ನೀವು BBMP ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತೀರಿ ಯಾಕೆ? ಅಲ್ಲಿ
ನೀವು ಪರಸ್ಪರ ಯಾಕೆ ಚರ್ಚೆ ಬೆಂಗಳೂರಿನ ಮಾಡ್ತೀರಿ? ಆಸ್ತಿ ತೆರಿಗೆ ಸ್ಯಾನಿಟರಿ ಕೆಲಸ ಮಾಡ್ತಾರೆ ಅದು ಯಾವ ದುಡ್ಡು? ಮಂತ್ರಿ ಅವರೇ, ಬೆಂಗಳೂರಿನ ಆಸ್ತಿ ತೆರಿಗೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರೋ ದುಡ್ಡು, ಸಿದ್ದರಾಮಯ್ಯ ಗೊತ್ತಿರ್ಲಿ. ಕೊಟ್ಟಿರೋ ದುಡ್ಡು. ನೀವ್ ಎಷ್ಟು ಸುಳ್ಳು ಕಿತ್ಕೊಂಡು ಹೋಗಿದ್ದೀರಾ ಅಂತ. ಮಂತ್ರಿ ಅವರೇ, ಬೆಂಗಳೂರಲ್ಲಿ ದುಡ್ಡ ಕೊಟ್ಟಿಲ್ಲ. ಮಂತ್ರಿ ಅವ್ರು sit down. ಅಶ್ವಥ್, ವಿಜಯ್ ಜಾಟ್ ಮಾನ್ಯ ಬಂದಿದ್ಯಾ? ಸಭಾಧ್ಯಕ್ಷರೇ, ಸುಮ್ನೆ ಕೂತ್ಕೊಳ್ಳಿ. ಇರೋದು. ಏನೋ ಗೊತ್ತಿಲ್ಲ. ಆಯ್ತು. ನಾನ್ ಗೊತ್ತಿದ್ದಕ್ಕೆ ಹೇಳ್ತಾ ಇರೋದು. Senior most ನಾನ್ ಪೇಪರಲ್ಲಿ MLA ನೋಡಿದ್ರೆ ಹೇಳ್ತಾ ಅವ್ರು ಇರೋದು. ಗೊಂದಲ create ಪೇಪರಲ್ಲಿ ನೋಡಿದ್ರೆ ಹೇಳ್ತಾ ಇರೋದು. ಆಸ್ತಿ ತೆರಿಗೆ ಯಾವ ದುಡ್ಡು? ಆಸ್ತಿ ತೆರಿಗೆ. ಹೌದು, ಯಾವ ಸರ್ಕಾರ? Property tax. ಯಾವ ದುಡ್ಡು? Property ಯಾಕೆ ನೀವು ಎಲ್ಲ Property tax. ನೀವು ಯಾರು ಮನೆಯಿಂದ ತಗೊಂಡ್ಬಂದಿಲ್ಲ. ಎಲ್ಲ Property ಟ್ಯಾಕ್ಸ್ ನಮ್ಮ- ದುಡ್ಡೆ. ಹೌದಪ್ಪ, ಎಲ್ಲ ನಮ್ಮ ಮನೆಯಿಂದ ಟ್ಯಾಕ್ಸ್ ದುಡ್ಡೆ. ತಂದಿಲ್ಲ, ನಿಮ್ಮ ಮನೆಯಿಂದ ಬೆಂಗಳೂರು ತರೋದೇ. ಸುಳ್ಳು ಹೇಳ್ತೀರಾ? ನಿಮ್ಮ ಮನೆಯ ತರೋದೆಲ್ಲ ತಗೊಂಡು ಹೋಗಿ. ಆಯ್ತು, ಡೋಂಟ್ ರಿಪ್ಲೈ ಈಗ, ಡೋಂಟ್. ಸುಳ್ಳು ಹೇಳ್ಬಾರ್ದು ಆಯ್ತು, ಅಧ್ಯಕ್ಷರೇ. ಬರೀ ಸುಳ್ಳು ತಗೊಂಡು ಹೇಳ್ಬಾರ್ದು. ಆಯ್ತು, ಕೂತ್ಕೊಳ್ಳಿ. ಈಗ ರಿಪ್ಲೈ ಕೊಡ್ತಾರೆ. ಈಗ ಬಜೆಟ್ ಅಲ್ಲಿ ಮಾತಾಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.